ಹಣಕಾಸಿನ ವಿಚಾರವಾಗಿ ಪರಸ್ಪರ ಗಲಾಟೆ ಮಾಡಿಕೊಳ್ಳುತ್ತಿದ್ದಾರೆಂದು ಮಾಹಿತಿಯೊಂದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರಿಗೆ ಮಾಹಿತಿ ದೊರಕುತ್ತದೆ. ಮಾಹಿತಿಯನ್ನು ಆಧರಿಸಿ ಸ್ಥಳಕ್ಕೆ ಧಾವಿಸಿದ ಪೊಲೀಸರು 6 ಜನ ವ್ಯಕ್ತಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಎಟಿಎಂಗಳಲ್ಲಿ ಹಣವನ್ನು ಕಳವು ಮಾಡುತ್ತಿದ್ದುದಾಗಿ ಹಾಗೂ ಕಳವು ಮಾಡಿದ ಹಣವನ್ನು ಹಂಚಿಕೊಳ್ಳುವ ವಿಚಾರದಲ್ಲಿ ಪರಸ್ಪರ ಜಗಳವಾಡುತ್ತಿದ್ದುದಾಗಿ ಬಾಯ್ಬಿಡುತ್ತಾರೆ. ಹಾಗೂ ಅವರ ವಶದಲ್ಲಿದ್ದ ಒಂದು ಕಾರು ಮತ್ತು 43,76,000 ರೂಪಾಯಿ ನಗದನ್ನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸುತ್ತಾರೆ. ಆರೋಪಿಗಳು ಎಟಿಎಂಗಳಿಗೆ ಹಣವನ್ನ ತುಂಬುವ ಹಾಗೂ ಎಟಿಎಂಗಳನ್ನು ರಿಪೇರಿ ಮಾಡುವ ಕೆಲಸವನ್ನ ಏಜೆನ್ಸಿಯೊಂದರ ಮುಖಾಂತರ ಮಾಡಿಕೊಂಡು ಎಟಿಎಂಗಳಿಗೆ ಹಣವನ್ನ ತುಂಬುವಾಗ ಕಡಿಮೆ ಹಣವನ್ನ ತುಂಬಿರುತ್ತಾರೆ. ಎಟಿಎಂ ಮಷಿನ್ಗಳನ್ನು ರಿಪೇರಿ ಮಾಡುವಾಗ ಪಾಸ್ವರ್ಡ್ಗಳನ್ನು ಪಡೆದು ಎಟಿಎಂಗಳಲ್ಲಿದ್ದ ಹಣವನ್ನ ಕಳವು ಮಾಡುತ್ತಿದ್ದುದಾಗಿ ವಿಚಾರಣೆ ವೇಳೆ ಬಾಯ್ಬಿಡುತ್ತಾರೆ. ಒಟ್ಟು 6 ಆರೋಪಿಗಳ ಬಂಧನದಿಂದ 90 ಲಕ್ಷ ರೂಪಾಯಿ ಮೌಲ್ಯದ 51,76,000 ರೂಪಾಯಿ ನಗದು ಹಾಗೂ 3 ಕಾರುಗಳನ್ನು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಳ್ಳುತ್ತಾರೆ. ಈ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಒಂದು ಒಳ್ಳೆಯ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಅದು ಎಟಿಎಂ ಮೆಷಿನ್ಗಳಲ್ಲಿ ಹಣ ಕಳವು ಮಾಡ್ತಾ ಇರತಕ್ಕಂತಹ 6 ವ್ಯಕ್ತಿಗಳ ಒಂದು ತಂಡವನ್ನು ಬಂಧಿಸಿ ಅವರಿಂದ ಸುಮಾರು 51 ಲಕ್ಷದಷ್ಟು ನಗದು ಹಣ ಮತ್ತು 3 ಕಾರುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜನವರಿ ತಿಂಗಳ 25ನೇ ತಾರೀಕು ಕೆಂಪೇಗೌಡ ಲೇಔಟ್ ಸರ್ವಿಸ್ ರಸ್ತೆಯಲ್ಲಿರ್ತಕ್ಕಂಥ ಒಂದು ಟೀ ಶಾಪ್ ಬಳಿ 6 ವ್ಯಕ್ತಿಗಳು ಹಣಕ್ಕೋಸ್ಕರ ಪರಸ್ಪರ ವಾಗ್ವಾದ ಮಾಡಿಕೊಳ್ತಾ ಇರತಕ್ಕಂತಾಗ ಪೊಲೀಸರು ಅದರಲ್ಲಿ ಮಧ್ಯಪ್ರವೇಶಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ನಂತರ ಅವರನ್ನು ಪೊಲೀಸ್ ಠಾಣೆಗೆ ತಂದು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಅವರು ಈ ರೀತಿಯಾಗಿ ಎಟಿಎಂಗಳಲ್ಲಿ ಹಣವನ್ನು ಎಗರಿಸ್ತಾ ಇದ್ದದ್ದು ಗೊತ್ತಾಗಿ ಅವರ ಕಾರ್ನಲ್ಲಿ ಸುಮಾರು 43,76,000 ನಗದು ಹಣ ಕಂಡು ಬಂದಿರುತ್ತದೆ. ಅದನ್ನು ಪಂಚರ ಸಮಕ್ಷಮ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ನಂತರ ಕೂಲಂಕುಷವಾಗಿ ಅವರನ್ನು ವಿಚಾರಣೆ ಮಾಡಿದಾಗ ಅವರು ಈ ರೀತಿ ಎಟಿಎಂಗಳಿಗೆ ಹಣ ತುಂಬತಕ್ಕಂಥ ಒಂದು ಏಜೆನ್ಸಿಗಳೇನಿದ್ದಾವೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಿದ್ದು ಅವರು ಈ 6 ಜನರು ಸೇರಿಕೊಂಡು ಈ ಏಜೆನ್ಸಿ ಮುಖಾಂತರ ಬೇರೆ ಬೇರೆ ಎಟಿಎಂಗಳಿಗೆ ಹಣವನ್ನು ತೆಗೆದುಕೊಂಡು ಲೋಡ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಸ್ವಲ್ಪ ಮಟ್ಟದ ಹಣವನ್ನು ಕಡಿಮೆ ಲೋಡ್ ಮಾಡತಕ್ಕಂಥದ್ದು ಅದು ಸಿಸ್ಟಮಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಎರಡನೇದಾಗಿ ಅವರಿಗೆ ಆ ಎಟಿಎಂನ ಪಾಸ್ವರ್ಡ್ ಕೂಡ ಗೊತ್ತಿದ್ದರಿಂದ ಅನೇಕ ಸಂದರ್ಭಗಳಲ್ಲಿ ಆ ಎಟಿಎಂಗಳಿಗೆ ಭೇಟಿ ನೀಡಿ ಅಲ್ಲಿ ರಿಪೇರಿ ಮಾಡೋ ಒಂದು ನೆಪದಲ್ಲಿ ಆ ಪಾಸ್ವರ್ಡ್ ಅನ್ನು ಬಳಸಿ ಆ ಎಟಿಎಂನಲ್ಲಿ ಇರತಕ್ಕಂಥ ಹಣವನ್ನು ಹಂತ ಹಂತವಾಗಿ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು ಅವರ ಪ್ರವೃತ್ತಿಯಾಗಿತ್ತು. ಈ ರೀತಿಯಾಗಿ ಆರೋಪಿಗಳು ಸಾಕಷ್ಟು ಮೊತ್ತದ ಹಣವನ್ನು ಲಪಟಾಯಿಸಿರ್ತಕ್ಕಂಥದ್ದು ಕಂಡುಬಂದಿದೆ. ಅದರಂತೆ ಈಗ ಪೊಲೀಸರು ಅವರ ಒಂದು ಕೂಲಂಕುಷ ವಿಚಾರಣೆಯಿಂದ ಸುಮಾರು 51,76,000 ನಗದು ಹಣವನ್ನು ಅವರಿಂದ ರಿಕವರಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ಹಣದಿಂದ ಅವರು ಖರೀದಿಸತಕ್ಕಂತಹ 3 ಕಾರುಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 90 ಲಕ್ಷ ಆಗಿರಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಆರೋಪಿಗಳು ಎಲ್ಲರೂ ಕೂಡ ಬೆಂಗಳೂರು ನಗರದವರೇ, ನಂದಿನಿ ಲೇಔಟ್ ಆ ಭಾಗದವರಾಗಿದ್ದು ಅಲ್ಲಿ ಅವರುಗಳ ಮೇಲೆ ಹಳೆ ಪ್ರಕರಣಗಳು ಯಾವುದೂ ಇಲ್ಲ. ಆದರೆ ಈ ರೀತಿಯಲ್ಲಿ ಈ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಸ್ವಲ್ಪ ಈ ಒಂದು ಉಪಾಯ ಅವರಲ್ಲಿ ಬಂದಿದ್ದು ಅದರ ಆಧಾರದ ಮೇಲೆ ಈ ರೀತಿ ಹಣವನ್ನು ಲಪಟಾಯಿಸಕ್ಕೆ ಹೋಗಿ ಈಗ ಪೊಲೀಸರ ಒಂದು ಅತಿಥಿಯಾಗಿದ್ದಾರೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅದಾವತ್ ಅವರ ನಿರ್ದೇಶನದಂತೆ ಮಹಾಲಕ್ಷ್ಮಿ ಲೇಔಟ್ ಉಪವಿಭಾಗದ ಎಸಿಪಿ ಕೃಷ್ಣಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜು ಅವರ ನೇತೃತ್ವದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.